Welcome to Digital Learning, dear students. In today's second session of Unit 4 of Financial Accounting 2 of second semester BCom of Bangalore University, we will be solving two problems and calculate the fire insurance claim. First problem is like this. On 15th April 2019, a fire occurred in the premises of a company. From the following particulars, ascertain the amount of claim to be lodged in case of stock which was insured. So 15th April, a fire occurred. And now we have to calculate the fire insurance claim. Details are: stock on 1st April 2019, 20 lakh. This is the opening stock. The date of fire is 15th April 2019. 15 April 2019 ಫೈರ್ ಆಗಿದೆ. ಫೈರ್ ಆಕ್ಸಿಡೆಂಟ್ occurred. ಆನಂತರ ಇದು ಆದರೆ ಇಲ್ಲಿ ಸ್ಟಾಕ್ 1st April 2019 ಕೊಟ್ಟಿದ್ದಾರೆ. ಅಂದ್ರೆ ಆ ತಿಂಗಳ ಬಿಗಿನಿಂಗಿನ ಸ್ಟಾಕ್ ಇದು. ಅಂದ್ರೆ ಸ್ಟಾಕ್ ವ್ಯಾಲ್ಯೂ 1st April ಇದ್ರೆ ಅದರ ನಂತರ 15 ಡೇಸ್ ಕಳೆದು ಫೈರ್ ಆಗಿದೆ. ಫೈರ್ occurred ಆಫ್ಟರ್ ದ 15 ಡೇಸ್. 15th of April ಗೆ ಏನಾಗಿದೆ? ಫೈರ್ ಆಗಿದೆ. ಪರ್ಚೇಸಸ್ ಫ್ರಮ್ 1st April 2019 ಅಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಟು ದ ಡೇಟ್ ಆಫ್ ದ ಫೈರ್ ಅಂದ್ರೆ ಫೈರ್ ಆದಂತಹ ದಿನದವರೆಗೆ ಅಂದ್ರೆ 15th April 2019 ನವರೆಗೆ 1st April 2019 ನಿಂದ 15th April 2019 ನವರೆಗೆ ಎಷ್ಟು ಪರ್ಚೇಸ್ ಮಾಡಿದ್ದಾರೆ? ₹3 lakh. ಓಕೆ. ಮತ್ತೆ ಅಗೇನ್ ವೇಜಸ್ ₹1 lakh. ಈ ಡೇಟ್ ನಲ್ಲೇ ಇರುವಂತದ್ದು ಇದಲ್ಲ. ವೇಜಸ್ 1 lakh, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 60,000. ಸೊ ಈ 1st April ನಿಂದ ಡೇಟ್ ಆಫ್ ದ ಫೈರ್ ನವರೆಗೆ ಇರುವಂತಹ 3 ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಒಂದು ಪರ್ಚೇಸ್, ಮತ್ತೊಂದು ವೇಜ್, ಮತ್ತೊಂದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ದಟ್ ಈಸ್ 60,000. ಇದಿಷ್ಟು ಕೊಟ್ಟಿದ್ದಾರೆ. ಸೇಲ್ಸ್ ಫ್ರಮ್ 1st April 2019 ಟು ದ ಡೇಟ್ ಆಫ್ ದ ಫೈರ್ ಅಂದ್ರೆ 15th April ನವರೆಗೆ 4,80,000. ಸೊ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸ್ ಇದೆ, ವೇಜಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಇದೆ, ಸೇಲ್ಸ್ ಇದೆ. ಇನ್ನು ಯಾವುದು ಮಾಹಿತಿ ಇದೆ? ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ 25% ಆನ್ ಸೇಲ್ಸ್. ಸೊ ಈ ಕಂಪನಿಯಲ್ಲಿ ಇರುವಂತಹ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಳೆದ ವರ್ಷದಾಗಿರ್ಬೋದು, ಕಳೆದ ತಿಂಗಳದಾಗಿರ್ಬೋದು, 25% ಆನ್ ಸೇಲ್ಸ್ ಅಷ್ಟು ಇದೆ. ಗ್ರಾಸ್ ಪ್ರಾಫಿಟ್ ಇಲ್ಲಿ ಕೊಡ್ಲಿಲ್ಲ ನಾವು. ಕಾಸ್ಟ್ ಪ್ರಾಫಿಟ್ ನಮಗೆ ಪರ್ಸೆಂಟೇಜ್ ಇರುವ ಕಾರಣ ನಾವೇ ಕ್ಯಾಲ್ಕುಲೇಟ್ ಮಾಡಬಹುದು. ಸೇಲ್ಸ್ ಕೊಟ್ಟಿದ್ದಾರೆ, ಆ ಸೇಲ್ಸ್ ನ ಮೇಲೆ 25% is the gross profit. So we can calculate the gross profit on the sales. The stock salvaged was valued at ₹19,500. ಸ್ಟಾಕ್ ಸಾಲ್ವೇಜ್ ಅಂದ್ರೆ ಫೈರ್ ಆಗಿ ಅದರಲ್ಲಿ ಉಳಿದಂತಹ ಏನು ಉಳಿದ ಏನು ಸಿಕ್ಕಿದೆ ಅದಕ್ಕೆ ಸಾಲ್ವೇಜ್ ಅಂತ ಹೇಳ್ತೇವೆ. ಅದು 19,500. ಅದು ಆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಮಾಹಿತಿ ನೋಡಿ. 1st April ನ ಸ್ಟಾಕ್ ಇದೆ, ಸರಿ ಗಮನಿಸಬೇಕು. ಏಪ್ರಿಲ್ 1ನೇ ತಾರೀಕು 1st April 2019 ನ ಸ್ಟಾಕ್ ಇದೆ. ಮತ್ತೆ ಏಪ್ರಿಲ್ 1ರಿಂದ 15th April ನವರೆಗಿನ ಪರ್ಚೇಸ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇದೆ, ಸೇಲ್ಸ್ ಇದೆ. ಗ್ರಾಸ್ ಪ್ರಾಫಿಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಇಷ್ಟು ಮಾಹಿತಿ ಇರುವಾಗ ನಮಗೆ ಬೇಕಾದದ್ದು ಏನು? ಡೇಟ್ ಆಫ್ ದ ಫೈರ್ ಅಲ್ಲಿ ಸ್ಟಾಕ್ ಎಷ್ಟಿತ್ತಂತ ಬೇಕಲ್ವಾ? ಈಗ ನೋಡಿ, ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ಅಲ್ಲಿ ಓಪನಿಂಗ್ ಸ್ಟಾಕ್ ಬರಿತೇವೆ, ಪರ್ಚೇಸ್ ಬರಿತೇವೆ, ಡೈರೆಕ್ಟ್ ಎಕ್ಸ್ಪೆನ್ಸ್ ಬರಿತೇವೆ, ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಇದೆಲ್ಲ. ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಮತ್ತೆ ಗ್ರಾಸ್ ಪ್ರಾಫಿಟ್ ಬರಿತೇವೆ, ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್ ಬರಿತೇವೆ. ಇನ್ನೊಂದು ಐಟಮ್ ಮಾತ್ರ ನಾನು ಈಗ ಹೇಳಿದಿರಲಿಲ್ಲ, ಅದು ಯಾವುದಂದ್ರೆ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೇವೆ. ಈ ಪ್ರಾಬ್ಲಮ್ ಅಲ್ಲಿ ಎಲ್ಲಾ ಮಾಹಿತಿ ಇದೆ, ಒಂದನ್ನು ಹೊರತುಪಡಿಸಿ ಯಾವುದು ಕ್ಲೋಸಿಂಗ್ ಸ್ಟಾಕ್ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಡೇಟ್ ಆಫ್ ಫೈರ್ ಅಲ್ಲಿ ಇದ್ದಂತ ಸ್ಟಾಕ್. ಅದು ಸ್ಟಾಕ್ ಕಾಸ್ಟ್ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ ಅಲ್ವಾ? ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಆಯ್ತು. ಟ್ರೇಡಿಂಗ್ ಅಕೌಂಟ್ ನಾವು ಮಾಡುವ.
ಸಿ ಎಲ್ಲ ಮಾಹಿತಿಯನ್ನು ನೋಡಿ, ಈ ಮಾಹಿತಿಯನ್ನು ನೋಡಿಕೊಂಡು ಟ್ರೇಡಿಂಗ್ ಅಕೌಂಟ್ ಮಾಡಬಹುದು. ಸೊ ಟ್ರೇಡಿಂಗ್ ಅಕೌಂಟ್ ನೋಡಿ, ಇನ್ ದ ಬುಕ್ಸ್ ಆಫ್ ಎ ಕಂಪನಿ ಅಂತ ಬರೆದಿದ್ದೇವೆ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 15th April 2019. ಹೇಗಿದೆ ಮಾಹಿತಿ ಅಲ್ವಾ? ಇಲ್ಲಿ 2 ಓಪನಿಂಗ್ ಸ್ಟಾಕ್ ಎಷ್ಟು ನೋಡಿ, 2 ಪರ್ಚೇಸಸ್, 2 ವೇಜಸ್, 2 ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇದೆಲ್ಲ ಕೊಟ್ಟಿದ್ದಾರೆ. 2 ಓಪನಿಂಗ್ ಸ್ಟಾಕ್ ಇಲ್ಲಿದೆ ನೋಡಿ, ಇದು ಓಪನಿಂಗ್ ಸ್ಟಾಕ್ rupees 20 lakh ಅಲ್ಲ, ಅದು 2 lakh. ಅದು ಅಲ್ಲಿ ಒಂದು ಕರೆಕ್ಷನ್ ಮಾಡುವ, ಪ್ರಾಬ್ಲಮ್ ಅಲ್ಲಿ ಒಂದು ತಪ್ಪಾಗಿದೆ. ವಿಲ್ ಮೇಕ್ ದ ಕರೆಕ್ಷನ್, ನೋ ಪ್ರಾಬ್ಲಮ್, ಕ್ಯಾನ್ ಡೂ ಇಟ್. ಓಕೆ, ಸೊ ಇದು 20 lakh ಅಲ್ಲ 2 lakh. ನಾನು 20 lakh ಅಂತ ಆಗ್ಬೋದು, ಇದೆಲ್ಲ 2 lakh ಅಂತ ಬರೀ. ಓಕೆ, ಎಲ್ಲಿ ಅಂದ್ರೆ ಇಲ್ಲಿ ನೋಡಿ, ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ಆನ್ 1st April 2019 2 lakh, 20 lakh ಅಲ್ಲ. ಸೊ ಓಪನಿಂಗ್ ಸ್ಟಾಕ್ 2 lakh. ಮತ್ತೆ ಪರ್ಚೇಸಸ್ ಅದು ನೋಡಿ ಇಲ್ಲಿ, ಸಾರಿ ಪರ್ಚೇಸಸ್ ನೋಡಿ, ಪರ್ಚೇಸ್ ಫ್ರಮ್ 1st April ಟು ಡೇಟ್ ಆಫ್ ದ ಫೈರ್ 3 lakh ನೋಡಿ, 3 lakh rupees. ಇದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಇದರಲ್ಲಿ ಒಂದು ಹೆಡ್ಡಿಂಗ್ ಅಲ್ಲಿ ಹೇಗೆ ಮಾಡುವ ಅಂದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಬೇಕಾಗಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1st April ಟು 15th April 2019. ಅದು 15 ದಿನದ ಮಾತ್ರ ನಾನು ಮಾಡ್ತಾ ಇರೋದು ಈಗ, ಅರ್ಥ ಆಯ್ತಲ್ವಾ? ಹೀಗೆ ಬರೆಯುವ 1st April ಟು 15th April 2019. ಓಕೆ, ಸೊ ಏನಾಯ್ತು, ಪರ್ಚೇಸ್ ಆಯಿತು. ನೆಕ್ಸ್ಟ್ ವೇಜಸ್ ನೋಡಿ, ವೇಜಸ್ ಇಲ್ಲಿ ಕೊಟ್ಟಿದ್ದಾರೆ, ವೇಜಸ್ rupees 1 lakh. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ 60,000, ಅದನ್ನು ಬರೆದಿದ್ದೀನಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ 60,000. ನಂತರ ಏನು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಅಲ್ಲಿ, ಸೇಲ್ಸ್ rupees 4,80,000, ಅದನ್ನು ಬರೆದಿದ್ದೇವೆ ಇಲ್ಲಿ ನೋಡಿ, ಬೈ ಸೇಲ್ಸ್ 4,80,000. ದೆನ್ ವಿ ಹ್ಯಾವ್ ಇನ್ ದ ಪ್ರಾಬ್ಲಮ್ ಪರ್ಸೆಂಟೇಜ್, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ 25% ಆನ್ ಸೇಲ್ಸ್. So gross profit 4,80,000 sales into 25%, 1,20,000. Now we can total this debit side, 2 lakh plus 3 lakh 5 lakh plus 1 lakh 6 lakh plus 60,000 6,60,000 plus 1,20,000 7,80,000. 7,80,000 minus 4,80,000, balance is 3 lakh. By closing stock 3 lakh, balancing figure, this is balancing figure 3 lakh. ಈ ಕ್ಲೋಸಿಂಗ್ ಸ್ಟಾಕ್ ಎಂಬುದು 15th April ನ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಡೇಟ್ ಆಫ್ ಫೈರ್ ಅಲ್ಲಿದ್ದ ಕ್ಲೋಸಿಂಗ್ ಸ್ಟಾಕ್. ಡೇಟ್ ಆಫ್ ಫೈರ್ ಅಲ್ಲಿದ್ದ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇಟ್ ಈಸ್ ದ ಕಾಸ್ಟ್ ಆನ್ ದ ಡೇಟ್ ಆಫ್ ಫೈರ್, ಕಾಸ್ಟ್ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂತ ಹೇಳ್ಬೋದು. ಇದನ್ನು ಕ್ಲಿಯರ್ ಆಯ್ತಲ್ಲ? ಎಸ್, ಈಗ ಕ್ಲಿಯರ್ ಆಯ್ತು. ಈಗ ನೋಡಿ, ಇನ್ನು ಇದನ್ನ ಯೂಸ್ ಮಾಡಿಕೊಂಡು ನಾವು ಮಾಡಬೇಕಾದದ್ದು ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಇದನ್ನ ಮಾಡ್ಬೇಕು. ಇದನ್ನ ಮಾಡ್ಲಿಕ್ಕೆ ಮಾಹಿತಿ ಇಲ್ಲಿಂದ ತಗೊಳ್ಳುವ. ಈಗ ಒಂದು ಮಾಹಿತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಇನ್ನೊಂದು ಮಾಹಿತಿ ಇಲ್ಲಿದೆ ನೋಡಿ, ಸ್ಟಾಕ್ ಸಾಲ್ವೇಜ್ ವಾಸ್ ವ್ಯಾಲ್ಯೂಡ್ ಎಟ್ 19,500. ಇದನ್ನು ನೆನಪಿಡ್ಬೇಕು ನೋಡಿ. ಇದೊಂದು ಮಾಹಿತಿ 3 lakh, ಅದು ನೆನಪಿಡ್ಬೇಕು. ಈ ಎರಡು ಮಾಹಿತಿಯನ್ನು ಇಲ್ಲಿ ಹಾಕುವ. ಫಸ್ಟ್, ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ 3 lakh ಮೈನಸ್ ಸ್ಟಾಕ್ ಸಾಲ್ವೇಜ್ 19,500. ಡಿಫರೆನ್ಸ್ ಈಸ್ 2,80,500. ಈ 2,80,500 ಏನು? ಇಟ್ ಈಸ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್. 2,80,500 ಇದೆಯಲ್ಲ, ಇದು ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಓಕೆ, ಫೈರ್ ಇನ್ಶೂರೆನ್ಸ್ ದಿಸ್ ಈಸ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಕ್ಲಿಯರ್ ಆಯ್ತಲ್ಲ? ಇದು ಫೈರ್ ಇನ್ಶೂರೆನ್ಸ್ ಕ್ಲೈಮ್ 2,80,000. ಇಲ್ಲಿಗೆ ಒಂದು ಪ್ರಾಬ್ಲಮ್ ನಾವು ಕಂಪ್ಲೀಟ್ ಮಾಡಿದೆವು. ಏನಾಯಿತು? ಓಕೆ, ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಎಷ್ಟು? 2,80,500. ಕ್ಲಿಯರ್ ಆಯ್ತಲ್ಲ? We have completed one problem. We will move to the second problem. See here. Problem number 2. A fire occurred on 31st August 2019 in the warehouse of Mr. Nirmal Kumar. Date of fire correct ನೆನಪಿಡಿ, 31st August 2019. From the following particulars ascertain the loss suffered by the trader. ಲಾಸ್ ಮಾತ್ರ ಕೇಳಿದ್ದಾರೆ ಅವರು, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಸ್ಟಾಕ್ ಆನ್ 1st April 2019 rupees 18,000. ಇದು ಓಪನಿಂಗ್ ಸ್ಟಾಕ್ 1st April ಗೆ.
Purchases from 1st April 2019 to the date of fire 1,80,000 rupees. ಅಂದರೆ ಏಪ್ರಿಲ್ 1ರಿಂದ 31st August 2019 ವರೆಗೆ ಪರ್ಚೇಸ್ ಎಷ್ಟು 1,80,000. ಕ್ಲಿಯರ್, ಪರ್ಚೇಸ್ ಸಿಕ್ಕಿತು. ಮತ್ತೆ ವೇಜಸ್ ಅಂಡ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 21,500. ಅದು ಈ ಡೇಟ್ ನಡುವೆ ಅಂತ ನಾವು ಭಾವಿಸ್ಬೇಕು. ಹಾಗೆ ಅವರು ಕ್ಲಿಯರ್ ಆಗಿ ಕೊಡೋದಿಲ್ಲ. ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಸೇಲ್ಸ್ ಫ್ರಮ್ 1st April 2019 ಟು ದ ಡೇಟ್ ಆಫ್ ಫೈರ್ rupees 2,50,000 ಸೇಲ್ಸ್ ಕೊಟ್ಟಿದ್ದಾರೆ ಫೈರ್ ಆಗುವ ದಿನದವರೆಗಿನ್ನು. Rate of gross profit is 25% on sales. Stock salvage was 5,500. See here, in this problem also, date of fire first is given and stock on the day on 1st April 2019. This is the opening stock. ಮತ್ತೆ ಪರ್ಚೇಸ್ ಇದು 1st April ನಿಂದ ಫೈರ್ ಆಗುವ 31st ವರೆಗಿನ ಪರ್ಚೇಸ್. ಇದನ್ನ ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಸೈಡ್ ಬರೀಬೇಕು. ವೇಜಸ್ ಅಂಡ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಇದು ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಸೈಡ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನಾವು ಮಾಡೋದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಸೈಡ್ ಬರೀಬೇಕು. ನೆಕ್ಸ್ಟ್ ಒನ್ ಸೇಲ್ಸ್ ಫ್ರಮ್ 1st April 2019 to the date of 2,50,000. This should be written on the credit side of the memorandum trading account. Next, rate of gross profit 25% on sales, 2,50,000 into 25%, that is gross profit. ಮತ್ತೆ ಇದನ್ನೆಲ್ಲ ಹಾಕಿದಾಗ ಸ್ಟಾಕ್ ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಅಲ್ಲಿ, ಪರ್ಚೇಸ್ ಡೆಬಿಟ್ ಸೈಡ್ ಅಲ್ಲಿ, ವೇಜಸ್ ಡೆಬಿಟ್ ಸೈಡ್ ಅಲ್ಲಿ, ಸೇಲ್ಸ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಡೆಬಿಟ್ ಸೈಡ್ ಅಲ್ಲಿ ಹಾಕಿ. ಆಗ ಒಂದು ಐಟಮ್ ಮಾತ್ರ ಮಿಸ್ಸಿಂಗ್ ಇರ್ತದೆ ಟ್ರೇಡಿಂಗ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಅದ್ಯಾವುದು? ಕ್ಲೋಸಿಂಗ್ ಸ್ಟಾಕ್. ಆಗ ಮಿಸ್ಸಿಂಗ್ ಫಿಗರ್ ಕ್ಲೋಸಿಂಗ್ ಸ್ಟಾಕ್ ನಲ್ಲಿ ನಾವು ಕಂಡುಹಿಡಿಯಬಹುದು. ಮತ್ತೆ ಸ್ಟಾಕ್ ಸಾಲ್ವೇಜ್ 5,500 ಕೊಟ್ಟಿದ್ದಾರೆ. ವಿ ಕ್ಯಾನ್ ವರ್ಕ್ಔಟ್ ದಿಸ್ ಪ್ರಾಬ್ಲಮ್. ಸಿ ಸೇಮ್ ವೇ ಐ ವಿಲ್ ಚೇಂಜ್ ದ ಹೆಡ್ಡಿಂಗ್ ಹಿಯರ್ ಆಲ್ಸೋ. So here we will prepare first of all memorandum trading account from 1st April to 31st August 2019. So this is in the books of Nirmal Kumar, memorandum trading account from 1st April to 31st August 2019. See here I will take one by one the items one by one from the problem. Opening stock, see here, opening stock 18,000. Next, purchases 1,80,000. It is from here 1,80,000. ಮತ್ತೆ ನೋಡಿ, wages and other manufacturing expense 21,500. See, wages and other manufacturing expense 21,500. ಮತ್ತೆ next item sales 2,50,000. See in the problem sales 2,50,000. Gross profit percentage 25%. So sales 2,50,000 into 25%, 62,500. Okay, now total this 18,000 plus 1,80,000 plus 21,500 plus 62,500. You will get 2,82,500. Write on both the sides 2,82,500 ಅಲ್ಲ, ಅದು 1 minute. $2,82,000 ಆಯ್ತಾ. 500 ಒಂದು ಎಕ್ಸ್ಟ್ರಾ ಒಂದು 500 ಬಂದಿದ್ದು, ಬೈ ಮಿಸ್ಟೇಕ್ ಬಂದದ್ದು. 2,82,000 ಟೋಟಲ್. ಓಕೆ, ವಿಲ್ ಮೇಕ್ ದ ಕರೆಕ್ಷನ್. 2,82,000. ಓಕೆ, 2,82,000 ಟೋಟಲ್ ಇದೆ ನೋಡಿ ಅಲ್ಲಿಂದ. ಓಕೆ, ಕಮ್ ಬ್ಯಾಕ್ ಹಿಯರ್. ಇದನ್ನೆಲ್ಲ ಆಡ್ ಮಾಡಿದಾಗ ಯು ವಿಲ್ ಗೆಟ್ 2,82,000. ರೈಟ್ ಆನ್ ಬೋತ್ ದ ಸೈಡ್ಸ್. ದೆನ್ ಮೈನಸ್ 2,50,000. ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ 32,000. ದಿಸ್ 32,000 ಈಸ್ ದ ಕ್ಲೋಸಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ 31st August 2019 ಅಂದ್ರೆ ಡೇಟ್ ಆಫ್ ದ ಫೈರ್ ಅಲ್ಲಿ ಇದ್ದ ಕ್ಲೋಸಿಂಗ್ ಸ್ಟಾಕ್. ಡೇಟ್ ಆಫ್ ಫೈರ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರುವಂತದ್ದು ಇಟ್ ಈಸ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಡಿಸ್ಟ್ರಾಯ್ಡ್ ಬೈ ಫೈರ್ 32,000. ಇದುವೇ ಅವರು ಕೇಳಿದ್ದು. ಆದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್. ನಾವೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಅಂತ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಮಾಡಿ ಅದರಲ್ಲಿ ನಾವು ಈಗ ನೋಡಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ. ಒಂದು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ ಹಾಗೆ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಇದೀಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸಿಕ್ಕಿದೆ ಅಮೌಂಟ್, ದಟ್ ಈಸ್ 32,000. ಮತ್ತೆ ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಸಾಲ್ವೇಜ್ ಎಷ್ಟಿದೆ ಅಲ್ಲಿ rupees. ಪ್ರಾಬ್ಲಮ್ ಇಂದ ತಗೊಳ್ಳಿ. ಇಟ್ ಈಸ್ ದ
ಅದು 5500 ಕೊಟ್ಟಿದ್ದಾರೆ, ಅದನ್ನು ಬರೆಯಿರಿ. ಸೊ ಆಗ ನಿಮಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಎಷ್ಟು ಸಿಗುತ್ತೆ ಡಿಫರೆನ್ಸ್ 32,000 30 ಒಂದು ನಿಮಿಷ 30 ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ 32,000, ಸ್ಟಾಕ್ ಸಾಲ್ವೇಜ್ 5,500 ಮೈನಸ್ ಮಾಡಿದನ್ನ ಲೆಸ್ ಮೈನಸ್ 5,500, 32,000 minus 5,500, you will get balance 26,500. This 26,500 is the fire insurance claim in this second problem. Hope you have understood this. I have explained very slowly because these are the two first problems we are working out. There are different types of the problems. We will move with those problems in the next sessions. Okay, future sessions we will do that. And I have some multiple choice questions here. A small problem is given. You have to answer the questions by solving the problem. A fire occurred in the warehouse of XY Limited. Opening stock 10,000, purchases 15,000, sales 25,000. Rate of gross profit during the last year is 20%. Goods salvaged is 1,000 rupees. What is the amount of gross profit? ಈಗ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯಬೇಕು. ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯಬೇಕಾದ್ರೆ ತುಂಬಾ ಈಸಿ ಇದೆ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ 20% ಕೊಟ್ಟಿದ್ದಾರೆ, ಸೇಲ್ಸ್ 25,000 ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಮೇಕ್ ದ ಪರ್ಸೆಂಟೇಜ್. 5,000, 2,500, 25,000, none of the above. Choose ಮಾಡಿ ಕರೆಕ್ಟ್ ಆನ್ಸರ್. ಇದೇ ಪ್ರಾಬ್ಲಮ್ ಅಲ್ಲಿ in the above problem, what is the cost of the stock? What is the cost of the stock on the date of the fire? What is the cost of the stock on the date of the fire? Date of the fire ಅಲ್ಲಿ ಸ್ಟಾಕ್ ಎಷ್ಟಿದೆ ಅದಕ್ಕೆ ನೀವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಓಪನಿಂಗ್ ಸ್ಟಾಕ್ ಹಾಕಿ, ಪರ್ಚೇಸ್ ಹಾಕಿ, ಸೇಲ್ಸ್ ಅನ್ನು ಕ್ರೆಡಿಟ್ ಸೈಡಲ್ಲಿ ಹಾಕಿ, ಗ್ರಾಸ್ ಪ್ರಾಫಿಟ್ ಅನ್ನು ಡೆಬಿಟ್ ಸೈಡಲ್ಲಿ ಹಾಕಿ ಬ್ಯಾಲೆನ್ಸ್ ನೋಡಿ, ಅದು ಈ ಆನ್ಸರ್ ಇಲ್ಲಿ ಸಿಗುತ್ತೆ. 5,000, 2,500, 25,000 ಅಥವಾ ನನ್ ಆಫ್ ದ ಎಬೋ. ನೆಕ್ಸ್ಟ್ ಒನ್, ಇನ್ ದ ಎಬೋ ಪ್ರಾಬ್ಲಮ್ ವಾಟ್ ಈಸ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್? ಈಗ ನೀವು ಮಾಡಿದ ಟ್ರೇಡಿಂಗ್ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಸಿಗುತ್ತಲ್ಲ, ಅದರಿಂದ ನೀವು ಯಾವುದನ್ನು ಸಾಲ್ವೇಜ್ ವ್ಯಾಲ್ಯೂ ಪ್ರಾಬ್ಲಮ್ ಇದ್ರೆ ಅದನ್ನು ಮೈನಸ್ ಮಾಡಿದಾಗ ಇಲ್ಲಿ ಆನ್ಸರ್ ಸಿಗುತ್ತೆ 5,000, 4,000 ಅಥವಾ 25,000, ನನ್ ಆಫ್ ದ ಎಬೋ ಯಾವುದಂತ ಬರೀ. So these are the questions. Hope you have understood. Thank you for listening to the class.